ಗೆಳೆಯರೇ, ಶರಣಾರ್ಥಿಗಳು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಚಾನಲ್ ಆದ ಮಧುಕುಮಾರ್ KPSC ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಾನು ಹಾಕಿರ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತವೆ. ಸೊ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಏನೇನು ನೋಡೋಣ ಅಂತಂತಂದ್ರೆ, ಸಮಾನಾರ್ಥಕ ಪದಗಳು ಅತ್ಯಂತ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅತ್ಯಂತ ಮಹತ್ವವಾಗಿರುತ್ತದೆ. ಆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವೆಲ್ಲ ಇದು ಮಾಡಬೇಕು ಅನ್ನೋದು ನಾವು ನೋಡ್ತಾ ಹೋಗೋಣ. ಸೊ SD ಆಗಿರ್ಬೋದು, FDA ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, PDO ಎಕ್ಸಾಮ್ ಆಗಿರ್ಬೋದು, ಈ ಥರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗಿರುತ್ತೆ ಸಮಾನಾರ್ಥಕ ಪದಗಳಂತಂದ್ರೆ. ಈ ಸಮಾನಾರ್ಥಕ ಪದಗಳು ಇದಕ್ಕೆ ನಿರ್ದಿಷ್ಟವಾಗಿ ಕಾನ್ಸೆಪ್ಟ್ ಯಾವುದೂ ಇರೋದಿಲ್ಲ. ನಾವು ಡೇ ಬೈ ಡೇ ಏನು ಮಾಡಬೇಕಾಗಿರುತ್ತೆ ಅಂತ ಕೇಳಿದ್ರೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ನಾವು ಯಾವ ರೀತಿ ಸಮಾನಾರ್ಥಕಗಳ ಪ್ರಾಕ್ಟೀಸ್ ಮಾಡ್ತೀವಿ ಆ ರೀತಿ ನಮಗೆ ಪರ್ಫೆಕ್ಟ್ ಆಗ್ತಾ ಬರುತ್ತೆ. ಸೊ ಸಮಾನಾರ್ಥಕ ಅಂತಂದ್ರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಮಹತ್ವವಾಗಿರುತ್ತೆ. ಒಂದು ಸೆಕೆಂಡ್ ತಡ್ರಿ, ಕ್ಷಮೆ ಇರಲಿ ಅಂತ ಹೇಳುತ್ತಾ. ಸೊ ಸಮಾನಾರ್ಥಕ ಪದಗಳನ್ನು ನಾವು ನೋಡ್ತಾವೆ, ಅತ್ಯಂತ ಮಹತ್ವವಾಗಿರ್ತವೆ. ಸಮಾನಾರ್ಥಕ ಪದಗಳು ನಾವು ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರೆ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಮ್ಗೆ ಅನುಕೂಲ ಆಗಿರುತ್ತೆ. ಇವತ್ತಿನಿಂದ ಡೈಲಿ ವಿಡಿಯೋಗಳು ಬರ್ತವೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಹಾಕಿರ್ತಕ್ಕಂಥ ವಿಡಿಯೋಗಳು ನೋಟಿಫಿಕೇಷನ್ ಬರ್ತವೆ. ಫಸ್ಟ್ ಸಮಾನಾರ್ಥಕ ಪದಗಳನ್ನು ಯಾವ ರೀತಿ ಓದಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಹೆಂಗೆ ಬೇಕಂಗೆ ಓದಿದರೆ ಸಮಾನಾರ್ಥಕ ಪದಗಳು ನಾವು ಪರ್ಫೆಕ್ಟ್ ಆಗೋದಲ್ಲ. ಅದರದ್ದೇ ಆಗಿರ್ತಕ್ಕಂಥ ಒಂದು ಏರಿಯಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನೀವು ಯಾವುದೇ ಕ್ವಶನ್ ಪೇಪರನ್ನು ರೆಫರ್ ಮಾಡಿದರೂ ಕೂಡ ಆಲ್ಮೋಸ್ಟ್ ಆಲ್ ನೀವು ಥಿಂಕ್ ಮಾಡಿರಿ. ಸೊ ಆಲ್ಮೋಸ್ಟ್ ಆಲ್ ಈಗ ಪಂಚಭೂತಗಳಾಗಿರ್ಬೋದು, ಪಂಚಭೂತಗಳು ಯಾವುವು? ಪಂಚಭೂತಗಳಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪಂಚಭೂತಗಳು ಅಂದರೆ ಯಾವುವು? ಭೂಮಿ ಅಂದ್ರೆ ಒಂದು, ಪೃಥ್ವಿ ಅಂದ್ರೆ ಒಂದು, ಜಲ, ಅಗ್ನಿ, ಆಕಾಶ, ವಾಯು ಅಂತೇಳಿ ಇವು ಪಂಚಭೂತಗಳು. ಇವುಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಈ ಥರ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಪ್ರಾಕ್ಟೀಸ್ ಆಗ್ತಾ ಹೋಗ್ತೀವಿ. ನೋಡಿರಿ, ಫಸ್ಟ್ ಆಫ್ ಆಲ್ ಆಗಿ ಸಮಾನಾರ್ಥಕ ಪದಗಳು ಎಂದರೇನು ಅಂತ ನಿಮ್ಗೆ ಕ್ಲಿಯರ್ ಆಗಿರಬೇಕು. ಸೊ ಸಮಾನಾರ್ಥಕ ಪದ ಅಂದರೆ ಒಂದೇ ಅರ್ಥ ಕೊಡ್ತವೆ, ಬೇರೆ ಬೇರೆ ಪದಗಳಿರ್ತವೆ. ಅರ್ಥ ಒಂದೇ ಇರ್ತವೆ, ಬೇರೆ ಬೇರೆ ಪದಗಳಿರ್ತವೆ. ಸೊ ಒಂದೇ ಅರ್ಥವನ್ನು ಸೂಚಿಸುವ ಎರಡು ಅಥವಾ ಹೆಚ್ಚು ಪದಗಳನ್ನು ಸಮಾನಾರ್ಥಕ ಪದಗಳು ಅಂತ ಕರಿತೀವಿ. ಒಂದು ಸೆಕೆಂಡ್ ಹೇಳ್ರಿ, ಇಲ್ಲಿ ನೋಡ್ರಿ. ಸಮಾನಾರ್ಥಕ ಪದ ಅಂದರೆ ಒಂದೇ ಅರ್ಥವನ್ನು ಕೊಡುವ ಬೇರೆ ಬೇರೆ ಪದಗಳು ಎಂದರ್ಥ. ನೋಡ್ರಿ, ಒಂದೇ ಅರ್ಥವನ್ನು ಸೂಚಿಸುವ ಎರಡು ಅಥವಾ ಹೆಚ್ಚು ಪದಗಳನ್ನು ಸಮಾನಾರ್ಥಕ ಪದಗಳು ಎಂದು ಕರೆಯಲಾಗುತ್ತದೆ. ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ನೋಡ್ರಿ, ಪಂಚಭೂತಗಳು ಯಾವುವು ಅಂತ ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ಏನಂತ ಪಂಚಭೂತಗಳು ಯಾವಂದ್ರೆ ನಿಮ್ಗೆ ಕ್ಲಿಯರ್ ಆಗಿರಬೇಕು. ಸೊ ಪಂಚಭೂತಗಳು ಯಾವುವು ಅಂತೇಳಿ ನಿಮ್ಗೆ ಕ್ಲಿಯರ್ ಆಗಿತ್ತು ಅಂತಂದ್ರೆ, ಒಂದು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಅಂತೇಳಿ ಕರಿತೀವಿ. ಒಂದು ಸೆಕೆಂಡ್. ಸೊ ನೋಡ್ತಾ ಹೋಗೋಣ. ನೋಡಿರಿ, ಪಂಚಭೂತಗಳು ಯಾವ ಅಂತೇಳಿದ್ರೆ ಈ ಕೆಳಗಿನ ಯಾವುಗಳು ಪಂಚಭೂತಗಳು. ಇಲ್ಲಿ ಸಮಾನಾರ್ಥಕ ಪದಗಳನ್ನು ಕಲ್ತಂಗಾಯ್ತು. ಪಂಚಭೂತಗಳು ಯಾವ್ಯಾವ ಅನ್ನೋದು ನಿಮಗೆ ಐಡೆಂಟಿಫಿಕೇಷನ್ ಆಯಿತು. ಈಗ ನೋಡಿರಿ ಪಂಚಭೂತಗಳು. ನೆಕ್ಸ್ಟ್ ನೋಡಿರಿ, ಪಂಚಭೂತಗಳು ಒಂದು ಪೃಥ್ವಿ ಅಥವಾ ಭೂಮಿ, ಜಲ ಅಥವಾ ನೀರು, ಅಗ್ನಿ, ವಾಯು, ಆಕಾಶ ಅಂತೇಳಿ ಇಷ್ಟು ಏನೋ ಪಂಚಭೂತಗಳದ. ನೆನ್ಪಿಟ್ಕೋರಿ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಇವು ಪಂಚಭೂತಗಳಂತ ಕರಿತೀವಿ. ಇವುಗಳ ಆಧಾರದ ಮೇಲೆ ಸಮಾನಾರ್ಥಕ ಪದಗಳನ್ನು ನಾವು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇದೊಂದು ಏರಿಯಾ, ಇದೊಂದು ಏರಿಯಾ ಅತ್ಯಂತ ಇಂಪಾರ್ಟೆಂಟ್. ಪೃಥ್ವಿ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಜಲ ಮೇಲೆ ಸಾಕಷ್ಟು ಪ್ರಶ್ನೆ ಕೇಳಿದ್ದಾರೆ, ಅಗ್ನಿ, ವಾಯು, ಆಕಾಶ ಇದೊಂದು ಏರಿಯಾ ವೈಸ್ ಮೇಲೆ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದಂಥ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ನೆಕ್ಸ್ಟ್, ಸೊ ಕ್ಯಾಮ್ರಾ ಸ್ವಲ್ಪ ತಡ್ರಿ. ನಾ ಕ್ಯಾಮ್ರಾ ಎಲ್ಲಿ ಬೇಕಾದ್ರೆ ತರ್ಬೋದು, ಇಲ್ಲಿ ತರ್ಬೋದು, ಈಗ ಇಲ್ಲಿ ತರ್ಬೋದು, ಇಲ್ಲಿ ತರ್ಬೋದು, ಇಲ್ಲಿ ತರ್ಬೋದು, ಇಲ್ಲಿ ತರ್ಬೋದು, ಇಲ್ಲಿ ತರ್ಬೋದು. ಸೊ ಇಷ್ಟಿರಲಿ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈಗ ಒಂದನೇದಾಗಿ ಯಾವ ನೋಡ್ತಾ ಹೋಗೋಣ. ಭೂಮಿಗೆ ಸಮಾನಾರ್ಥಕ ಪದಗಳು ಯಾವ್ಯಾವ ಇದ್ದಾವೆ, ಭೂಮಿಗೆ ಸಮಾನಾರ್ಥಕ ಪದಗಳು ಯಾವ್ಯಾವ ಇದಾವನ್ನ ನೋಡ್ತಾ ಹೋಗೋಣ.
ಸೊ ನೋಡ್ರಿ ಇಲ್ಲಿ ಭೂಮಿ ಸಮಾನಾರ್ಥಕ ಪದ ಸಾಕಷ್ಟು ಸಮಾನಾರ್ಥಕ ಪದಗಳ ಭೂಮಿ ಒಂದೇ ಇರೋದು, ಆದರೆ ಸಮಾನಾರ್ಥಕ ಪದಗಳು ಬೇರೆ ಬೇರೆ. ನೀವು ಸಮಾನಾರ್ಥಕ ಪದ ಆಲ್ಮೋಸ್ಟ್ ಆಲ್ ನಮಗೆ ಗೊತ್ತಿದ್ದು ಒಂದು 4, 10, 5 ಓದಿಬೋದು ಬಿಡ್ತೀರಿ ನೀವು. ಆಮೇಲೆ ಅವು ಅದೇ ಪ್ರಶ್ನೆ ಬಂದಾಗ ಭೂಮಿಗೆ ಮತ್ತು ಏನಂತ ಕರಿತೀವಿ ಅನ್ನೋದು ಗೊತ್ತಿರಲ್ಲ. ಸೊ ನಿಮಗೆ ಕ್ಲಿಯರ್ ಆಗಿರಬೇಕು. ನೋಡ್ರಿ ಭೂಮಿ ನೋಡ್ರಿ, ಒಂದು ಏನಂತ ಕರಿತೀವಿ, ಧರಿತ್ರಿ ಅಂತ ಕರಿತೀವಿ. ಭೂಮಿಗೆ ಏನೇನು ಕರಿತೀವಿ ಅಂತ ಕೇಳಿದ್ರೆ ಧರಿತ್ರಿ, ವಸುಂಧರೆ, ಧರಣಿ, ಮೇದಿನಿ, ವಸುಧ, ಕ್ಷಿತಿ, ಭೂ, ಧರ, ಮಹಿ, ವಸುಮತಿ, ಅವನಿ, ಊರ್ವಿ, ಜಗತಿ, ಭೂಧಾರ, ಭೂಧಾತ್ರಿ, ಧರಣಿ, ಧರಣಿಧರ. ಸೊ ಈ ಥರ ಪದಗಳು ನಿಮಗೆ ಯಾವ್ಯಾವ ಪದಗಳು ಬರ್ತಾವಲ್ಲ ಅವನ್ನ ಬಿಟ್ಟು ಹೊಸ ಪದಗಳನ್ನು ಕಲಿತಾ ಬರಬೇಕು ನೀವು. ಸೊ ನೆಕ್ಸ್ಟ್ ನೋಡ್ರಿ, ಭೂಮಿ, ಧರಿತ್ರಿ, ವಸುಂಧರಿ, ಧರಣಿ, ಮೇದಿನಿ, ವಸುಧ, ಕ್ಷಿತಿ, ಭೂ, ಧರ, ಮಹಿ ಅಂದ್ರೆ ಭೂಮಿ, ವಸುಮತಿ ಅಂತಂದ್ರೆ ಭೂಮಿ, ಅವನಿ ಅಂತಂದ್ರೆ ಭೂಮಿ, ಊರ್ವಿ ಅಂತಂದ್ರೆ ಭೂಮಿ, ಜಗತಿ ಅಂತಂದ್ರೆ ಭೂಮಿ, ಭೂಧರ ಅಂತಂದ್ರೆ ಭೂಮಿ, ಭೂಧಾತ್ರಿ ಅಂದ್ರೆ ಭೂಮಿ, ಧರಣಿ ಅಂದ್ರೆ ಭೂಮಿ, ಧಾತ್ರಿ ಅಂದ್ರೆ ಕೂಡ ಭೂಮಿ, ಧರಣಿಧರ ಅಂತಂದ್ರೆ ಭೂಮಿ. ಇಷ್ಟು. ಸೊ ನೆಕ್ಸ್ಟ್ ನೋಡ್ರಿ, ಮತ್ತೆ ಭೂಮಿಗೆ ಏನೇನು ಕರಿತೀವಿ ಅಂತ ಕರಿತೀವಿ ಭೂತಲ, ಭೂಮಂಡಲ, ಭೂಲೋಕ, ಅವನಿತಲ, ಧರಿತ್ರಿ, ವಸುಂಧರ, ವಸುನಿಧಿ, ಕ್ಷಮಾ, ಜಗದಂಬೆ, ಜಗನ್ಮಾತೆ, ಭೂಮಾತೆ, ಮಹಿತಲ, ಧರ, ಜಗತಿಧರ, ಭೂಧರಿತ್ರಿ, ವಸುದೇವಿ, ವಸುಧ, ಮಹಾಧರ. ನೆಕ್ಸ್ಟ್ ನೋಡ್ರಿ, ಮಹಾಧರ, ಭೂಧರಣಿ, ಜಗತಿ, ವಸುಮಾತೆ, ಭೂಮಾತೃ, ಧರಾಧಾತ್ರಿ, ಕ್ಷಿತಿತಲ, ವಸುಧರ, ಭೂಧರ ಮಾತೆ, ಜಗತಿ ಮಾತೆ, ವಸುಂಧರಣಿ, ಮಹಿಭೂ, ಭೂಮಹಿ, ಧರಾವತಿ, ಜಗನ್ಮಂಡಲ. ಇಷ್ಟು ಏನಂತ ಕರಿತೀವಿ ಭೂಮಿಗೆ ಇರುವ ಹೆಸರುಗಳು ಇವು. ಭೂಮಿಗೆ ಇರುವ ಇಷ್ಟು ಹೆಸರುಗಳು ಯಾವ್ಯಾವ ನೋಡ್ರಿ ನೀವು. ಸೊ ಇಲ್ಲಿದೆ ನೋಡ್ರಿ ಭೂಮಿಗೆ ಏನೇನಂತ ಕರಿತೀವಿ ನೋಡ್ರಿ. ಭೂಮಿ ಧರಿತ್ರಿ ಅಂದ್ರೆ ಭೂಮಿ, ವಸುಂಧರ ಅಂದ್ರೆ ಭೂಮಿ, ಧರಣಿ ಅಂದ್ರೆ ಭೂಮಿ, ಧರಣಿ ಅಂದ್ರೆ ಭೂಮಿ, ಮೇದಿನಿ ಅಂದ್ರೆ ಭೂಮಿ, ವಸುಧ ಅಂದ್ರೆ ಭೂಮಿ, ಕ್ಷಿತಿ ಅಂದ್ರೆ ಭೂಮಿ, ಭೂ ಅಂದ್ರೆ ಭೂಮಿ, ಧರ ಅಂದ್ರೆ ಭೂಮಿ, ಮಹಿ ಅಂದ್ರೆ ಭೂಮಿ, ವಸುಮತಿ ಅಂದ್ರೆ ಭೂಮಿ, ಅವನಿ ಅಂದ್ರೆ ಭೂಮಿ, ಊರ್ವಿ ಅಂದ್ರೆ ಭೂಮಿ, ನೆನ್ಪಿಟ್ಕೋರು ಊರ್ವಿ ಅಂದ್ರೆ ಕೂಡ ಭೂಮಿ, ಜಗತಿ ಅಂದ್ರೆ ಭೂಮಿ, ಭೂಧರ ಅಂದ್ರೆ ಭೂಮಿ, ಭೂಧಾತ್ರಿ ಅಂದ್ರೆ ಭೂಮಿ, ಧರಣಿ ಅಂದ್ರೆ ಭೂಮಿ. ನೋಡ್ರಿ ಧರಣಿ ಅಂದ್ರೆ ಭೂಮಿ, ಧರಿತ್ರಿ ಎಂಬ ಭೂಮಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ಧರ ಅಂದ್ರೆ ಭೂಮಿ. ನೆಕ್ಸ್ಟ್ ನೋಡು ಭೂತಲ, ಭೂಮಂಡಲ, ಭೂಲೋಕ, ಅವನಿತಲ, ಧರಿತ್ರಿ, ವಸುಂಧರ, ವಸುನಿಧಿ, ಕ್ಷಮ ಅಂದ್ರೆ ಭೂಮಿ. ನೋಡ ಜಗದಂಬೆ, ಜಗನ್ಮಾತೆ, ಭೂಮಾತೆ, ಮಹಿತಲ. ನೋಡ್ರಿ ಮಹಿ ಅಂದ್ರೆ ಕೂಡ ಭೂಮಿ, ನೆನ್ಪಿಟ್ಕೋರಿ. ಧರಾಧರ, ಜಗತಿಧರ, ಭೂಧರಿತ್ರಿ, ವಸುದೇವಿ, ವಸುಧ, ಮಹಾಧರ, ನೆನ್ಪಿಟ್ಕೋರಿ ಮಹಾಧರ, ಭೂಧರಣಿ, ಜಗತಿ ಅಂದ್ರೆ ಭೂಮಿ. ನೋಡ್ರಿ ಜಗತಿ ಅಂದ್ರೆ ಭೂಮಿ, ವಸುಮಾತೆ ಅಂದ್ರೆ ಭೂಮಿ, ಭೂಮಾತ್ರೆ, ಧರಾಧಾತ್ರಿ, ಕ್ಷಿತಿ ಅಂದ್ರೆ ಭೂಮಿ. ನೋಡ್ರಿ ನೆನ್ಪಿಟ್ಕೋರಿ ಕ್ಷಿತಿ ಅಂದ್ರೆ ಭೂಮಿ, ಭೂಧರ ಮಾತೆ, ಜಗತಿ ಮಾತೆ, ವಸುಂಧರಣಿ, ಮಹಿ ಅಂದ್ರೆ ಕೂಡ ಭೂಮಿ, ಮಹಿಭೂ, ನೋಡ್ರಿ ಮಹಿಭೂ ಅಂದ್ರೆ ಭೂಮಿ, ಭೂಮಹಿ ಅಂದ್ರೆ ಭೂಮಿ, ಧರಾವತಿ ಅಂದ್ರೆ ನೋಡ್ರಿ ಧರಾವತಿ ಅಂದ್ರೆ ಏನು ಭೂಮಿ, ಜಗನ್ಮಂಡಲ ಅಂದ್ರೆ ಕೂಡ ಭೂಮಿ. ಇಷ್ಟು ಏನು ಸಮಾನಾರ್ಥಕ ಪದಗಳು. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂತಾಗೆಲ್ಲ ನಿಮ್ಗೆ ಅತ್ಯಂತ ಅನುಕೂಲ ಆಗಿರುತ್ತೆ. ಸೊ ಇಷ್ಟು ಏನು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು, ದಿನ ಇಷ್ಟೇ ನೋಡ್ತಾ ಹೋಗೋಣ. ಇವತ್ತಿನ ಒಂದು ವಿಡಿಯೋ ಸೆಷನ್ ಮುಕ್ತಾಯ ಮಾಡೋಣ. ಶರಣಾರ್ಥಿ, ಧನ್ಯವಾದಗಳು.